ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕವಾದ ಸ್ವಾಗತ. ಇವತ್ತು ನಾವು ಗಣಿತ ವಿಷಯದ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗ್ತೀನಿ. ಇವು ಎಲ್ಲಿಯೂ ಕಾಂಜಿಪಿಂಜಿ ಪ್ರಶ್ನೆಗಳಲ್ಲ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ KSEAB ಅವರ ಸಿದ್ಧಪಡಿಸಿರುವಂತಹ 2025-26ನೇ ಸಾಲಿನ SLC ವಿದ್ಯಾರ್ಥಿಗಳ ಮಾದರಿ ಪ್ರಶ್ನೆ ಪತ್ರಿಕೆ 1. ಈ ರೀತಿ ಅವರ 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಟ್ಟಾರ. 4 ಕೂಡ ನಾನು ಬಿಡಿಸುವಂಥ ಪ್ರಯತ್ನ ಮಾಡ್ತೀನಿ. ಇವು ಭಾಳ ಚಂದ ನಿಮಗೆ TET ಮತ್ತು GPSTRಗೆ ಹೆಲ್ಪ್ ಆಗುವಂಥ ಪ್ರಶ್ನೆಗಳಾಗಿರ್ತವೆ, ಗಣಿತ ವಿಷಯದ ಪ್ರಶ್ನೆಗಳಾಗಿರ್ತವೆ. ಓಕೆ, ಇದನ್ನು ಚೆನ್ನಾಗಿ ಇಂಟ್ರೆಸ್ಟಿಂಗಾಗಿ ನೋಡ್ಕೋತಾ ಹೋಗ್ರಿ. ನಾನು 360 ಆಂಗಲ್ ಒಳಗೆ ಇದನ್ನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ನಿಮಗೇನಾದರೂ ಬೇಕಾಯ್ತು ಅಂದರೆ ಅದನ್ನು ನೋಟ್ ಮಾಡ್ಕೋತಾ ಹೋಗ್ರಿ. ಮತ್ತು ಕೆಲವೊಂದಿಷ್ಟು ವಿಷಯಗಳನ್ನು ಇಲ್ಲಿ ವಿಶೇಷವಾಗಿ ಹೇಳ್ತಿರ್ತೀನಿ, ಅದನ್ನು ಕೂಡ ನೋಟ್ ಮಾಡ್ಕೋತಾ ಹೋಗ್ರಿ. ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನನ್ನ ಪ್ರಕಾರ ಇದೇ ಸ್ಮಾರ್ಟ್ ವರ್ಕ್. ಯಾಕಂದರೆ ಎಲ್ಲೆಲ್ಲಿಯೋ ಕ್ವಶನ್ಸ್ಗಳನ್ನು ಮಾಡೋಕ್ಕಿಂತ ಗೌರ್ಮೆಂಟ್ದವ್ರು ಬಿಟ್ಟಂಥ ಕ್ವಶನ್ಸ್ಗಳನ್ನ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಓಕೆ, ಫಸ್ಟ್ ಕ್ವಶನನ್ನು ನೋಡೋಣ. 3 ಮತ್ತು 5ರ ಮಸ ಏನು? ಮಸ ಅಂದ್ರೆ ಮಹತ್ತಮ ಸಾಮಾನ್ಯ ಅಪವರ್ತನ. ಹಾಗಾದ್ರೆ 3 ಮತ್ತು 5ನ್ನು ಎರಡನ್ನೂ ಭಾಗಿಸುವಂತಹ ಸಂಖ್ಯೆ ಯಾವುದು? ಅಂದರೆ ಎರಡನ್ನೂ ಪೂರ್ಣವಾಗಿ ಹೊಡೆಯುವಂಥ ಸಂಖ್ಯೆ ಯಾವುದು ಅನ್ನಂಗದ ಮಸ ಅಂದ್ರೆ. ಓಕೆ, 3 ಮತ್ತು 5 ಎರಡೂ ಕೂಡ ಅನುಕ್ರಮವಾದಂತಹ ಬೆಸ ಸಂಖ್ಯೆಗಳು. ಅನುಕ್ರಮವಾದಂಥ ಬೆಸ ಸಂಖ್ಯೆಗಳು ಯಾವುದೇ ಒಂದು ಮಗ್ಗಿ ಒಳಗೆ ಇರೋಕ್ಕೆ ಸಾಧ್ಯ ಇಲ್ಲ, ಇದ್ರೆ ಒಂದರ ಮಗ್ಗಿ ಗಟ್ಟ ಇರಬೇಕಾಗ್ತದೆ. ಓಕೆ, ಹಾಗಾಗಿ ಈ ಬೆಸ ಸಂಖ್ಯೆಗಳ ಮಸ ಯಾವಾಗಿದ್ರೂ ಒಂದಾಗಿರ್ತದೆ. ಸಮ ಸಂಖ್ಯೆಗಳ ಮಸ ಏನು ಅಂದರೆ 2. ಯಾವುದೇ 2 ಸಮಸಂಖ್ಯೆಗಳನ್ನ ತೊಗೊಂಡು ನೀವು, ಫಾರ್ ಎಕ್ಸಾಂಪಲ್ ಅನುಕ್ರಮ ಸಮಸಂಖ್ಯೆಗಳು 4 ಮತ್ತು 6 ಅಂತ ತೊಗೊಂಡ್ರಂದ್ರೆ ಇವು 2ರ ಮಗ್ಗಿಯಾಗ ನಿಮಗೆ ಕಂಡು ಬರ್ತಾವೆ. ಹಾಗಾಗಿ 2 ಅನ್ನೋದು ಮಹತ್ತಮ ಸಾಮಾನ್ಯ ಅಪವರ್ತನವಾಗಿರ್ತದೆ. ಇದೇ ರೀತಿ ನೀವು ಅವಿಭಾಜ್ಯ ಸಂಖ್ಯೆಗಳಿಗೂ ಅಪ್ಲೈ ಮಾಡ್ಕೋಬಹುದು. ಅವಿಭಾಜ್ಯ ಸಂಖ್ಯೆಗಳ ಮಸ ಕೂಡ ಒಂದಾಗಿರ್ತದೆ ಯಾವಾಗಲೂ. ಯಾಕಂದರೆ ಎಲ್ಲ ಅವಿಭಾಜ್ಯ ಪ್ರೈಮ್ ನಂಬರ್ಸ್ 1ರ ಮಗ್ಗಿಯಾಗ ಮಾತ್ರ ಇರ್ತಾವೆ, ಬಿಟ್ಟರೆ ಆ ಮಗ್ಗಿಯಾಗ ಇರ್ತಾವೆ. ಹಾಗಾಗಿ ಯಾವುದೇ ಅವಿಭಾಜ್ಯ ಸಂಖ್ಯೆ ಎರಡು ಅವಿಭಾಜ್ಯ ಸಂಖ್ಯೆಗಳ ಮಸ ಕೇಳಿದ ಅಂದರೆ ಒಂದು 3 ಅವಿಭಾಜ್ಯ ಸಂಖ್ಯೆಗಳ ಮಸ ಕೇಳಿದಂದರೆ ಯಾವಾಗಲೂ ಒಂದಾಗಿರ್ತದೆ. ಓಕೆ, ದ ಆನ್ಸರ್ ಈಸ್ 1. 3 ಮತ್ತು 5ರ ಮಸ ಯಾವಾಗಲೂ 1. ಓಕೆ, ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡ್ರಿ. y = p of x. ಈ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಎಷ್ಟು ಕೇಳಿದಾನು? ಯಾವಾಗ x ಅಕ್ಷದ ಮ್ಯಾಗ ಈ ರೇಖೆ ಹಾದು ಹೋಗ್ತದಲ್ಲ 2 ಸಲ, ಅಷ್ಟಾದ ಬಹುಪದೋಕ್ತಿಯನ್ನು ಶೂನ್ಯತೆಯನ್ನು ತೋರ್ಪಡಿಸ್ತಿರ್ತದೆ. ಇಲ್ಲಿ ನೀವು ಗಮನಿಸಿದ್ರಂದ್ರೆ 1 ಸಲ, 2 ಸಲ, 3 ಸಲ, 4 ಸಲ 4 ಬಿಂದುವನ್ನು ಟಚ್ ಮಾಡ್ಕೊಂಡು ಆ ರೇಖೆ ಹೊಂಟದ. ಹಾಗಾಗಿ ಇಲ್ಲಿ ಕೊಟ್ಟಿರುವಂಥ ನಕ್ಷಾ ವಿಧಾನದ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ 4. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್, 4. ದೆನ್ ನೆಕ್ಸ್ಟ್ ಕ್ವಶನ್, 3ನೇ ಪ್ರಶ್ನೆ. a1x + b1y + c1 = 0, a2x + b2y + c2 = 0. ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅನನ್ಯ ಪರಿಹಾರ. ಅನನ್ಯ ಮೀನ್ಸ್ ಯುನಿಕ್ ಸೊಲ್ಯೂಷನ್. ಓಕೆ, ಯುನಿಕ್ ಸೊಲ್ಯೂಷನ್ ಏನಪ್ಪ ಅನನ್ಯ ಅಂದ್ರೆ ಒಂದೇ ಒಂದು ಸೊಲ್ಯೂಷನನ್ನು ಹೊಂದಿರುವಂಥ, ಒಂದೇ ಒಂದು ಪರಿಹಾರವನ್ನು ಹೊಂದಿರುವಂತಹ ಜೋಡಿ ಯಾವುದು ಅಂತ ಕೇಳಿದ್ದಾರೆ. ಇವು ರೇಖಾತ್ಮಕ ಸಮೀಕರಣಗಳು ಇವೆರಡು. ಓಕೆ, ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಯಾವ ರೀತಿ ಒಳಗಿದ್ರೆ ಅದು ಅನನ್ಯ ಪರಿಹಾರ ಹೊಂದಿರ್ತದ ಅಂತ ಕೇಳ್ತಾರೋ. ಇದ್ರ ಬಗ್ಗೆ ನಾನು ಆಲ್ರೆಡಿ ಕ್ಲಾಸ್ ಮಾಡಿದ್ದೀನಿ, ಬಹುಪದೋಕ್ತಿ ಪಾರ್ಟ್ 2 ಒಳಗೆ ಇದ್ರ ಬಗ್ಗೆ ಡಿಟೇಲಿಂಗ್ ಆಗಿ ಹೇಳಿದ್ದೀನಿ. ಯಾವಾಗಲೂ a1/a2 ಈಸ್ ನಾಟ್ ಈಕ್ವಲ್ ಟು b1/b2 ಫಾರ್ಮ್ದಾಗಿದ್ರೆ ಮಾತ್ರ ಅವು ಅನನ್ಯ ಪರಿಹಾರಗಳನ್ನು ಹೊಂದಿರ್ತಾವೆ. ಒಂದು ವೇಳೆ ಹಿಂಗಿದ್ದು ಅಂತ ತಿಳ್ಕೊರೆ, a1/a2 = b1/b2 = c1/c2 ಇದ್ದು ಅಂದರೆ ಇವು ಐಕ್ಯಗೊಳ್ಳುವ ರೇಖೆಗಳನ್ನು ಉಂಟು ಮಾಡ್ತಾವೆ ನಕ್ಷೆ ಒಳಗೆ, ಹಾಗೂ ಅಪರಿಮಿತ ಪರಿಹಾರಗಳನ್ನು ಹೊಂದಿರ್ತಾವೆ. ಇನ್ನು a1/a2 = b1/b2 ಬಟ್ ನಾಟ್ ಈಕ್ವಲ್ ಟು c1/c2 ಇದು ಸಮಾಂತರ ರೇಖೆಗಳನ್ನು ಉಂಟು ಮಾಡ್ತಿರ್ತದೆ ಯಾವಾಗಲೂ ನಕ್ಷೆ ಒಳಗೆ, ಹಾಗೂ ಯಾವುದೇ ಪರಿಹಾರಗಳನ್ನು ಹೊಂದಿರುವುದಿಲ್ಲ. ದೆರ್ ಇಸ್ ನೋ ಸೊಲ್ಯೂಷನ್. ಓಕೆ, ಈ ರೀತಿಯಾದಂಥ ಜೋಡಿಯನ್ನು ನಾವು ನೋಡಬೇಕಾಗ್ತದೆ, ವೆರಿ ಇಂಪಾರ್ಟೆಂಟ್ ಆಗಿ. ಓಕೆ, ಇದು ರೇಖಾತ್ಮಕ ಸಮೀಕರಣ, ಇದಂತೂ ನೋ ಯೂಸ್. ಓಕೆ, ಇದು ರೇಖಾತ್ಮಕ ಸಮೀಕರಣ ಜೋಡಿಯಲ್ಲಿ ಅನನ್ಯ ಪರಿಹಾರ ಹೊಂದಿರುವಂಥ ಜೋಡಿ ಯಾವುದು ಅಂದರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇನ್ನು 4ನೇ ಕ್ವಶನ್ ನೋಡ್ರಿ, ಭಾರಿ ಇಂಟ್ರೆಸ್ಟಿಂಗ್ ಐತಿ. ಸಮಾಂತರ ಶ್ರೇಣಿ ಯಾವುದು ಅಂತ ಕೇಳಿದ್ದಾರೆ. ನೀವು ಜಸ್ಟ್ ಆಪ್ಷನ್ ಥ್ರೂ ಚೆಕ್ ಮಾಡ್ಕೋತಾ ಹೋಗ್ಬೇಕು. ಓಕೆ, 1ನೇ ಆಪ್ಷನ್ ನೋಡ್ರಿ, 2ರೊಳಗೆ 1 ಕಳೆದ್ರೆ 1, 4ರಾಗ 2 ಕಳೆದ್ರೆ 2. ಸಾಮಾನ್ಯ ವ್ಯತ್ಯಾಸ ಸೇಮ್ ಇಲ್ಲ, ಯಾವಾಗಲೂ ಡಿಫ್ರೆನ್ಸ್ ಸೇಮ್ ಇರಬೇಕು. ನಾನು ಅಂಕಗಣಿತದ ಒಂದು ವಿಡಿಯೋ ಮಾಡಿದ್ದೀನಿ, ಅದರೊಳಗೆ ಸಮಾಂತರ ಶ್ರೇಣಿ ಬಗ್ಗೆ ಹೇಳಿದ್ದೀನಿ. ಯಾರು ನೋಡಿಲ್ಲ ಆ ವಿಡಿಯೋವನ್ನು ನೋಡಿರಿ, ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತಾನೆ ಬೇಕಾದ್ರೆ. ಓಕೆ, ಇದು ಸಮಾಂತರ ಶ್ರೇಣಿ ಆಗಕ್ಕೆ ಸಾಧ್ಯ ಇಲ್ಲ. ಆಪ್ಷನ್ ಬಿ ಅನ್ನು ನೋಡ್ರಿ, 7ರೊಳಗೆ 3 ಕಳೆದ್ರೆ 4, 10ರೊಳಗೆ 7 ಕಳೆದ್ರೆ 3. ಇಲ್ಲಿ ಕೂಡ ಇದು ಸಮಾಂತರ ಶ್ರೇಣಿ ಆಗಂಗಿಲ್ಲ, ಯಾಕಂದ್ರೆ ಸಾಮಾನ್ಯ ವ್ಯತ್ಯಾಸ ಚೇಂಜ್ ಆಗ್ತಾ ಇದೆ.
ಆಪ್ಷನ್ ಸಿ ನೋಡಿರಿ, 4ರೊಳಗೆ 1 ಕಳೆದ್ರೆ 3, 9ರೊಳಗೆ 4 ಕಳೆದ್ರೆ 5. ಇಲ್ಲೂ ಕೂಡ ಸಮಾಂತರ ಶ್ರೇಣಿ ಆಗತ್ತಿಲ್ಲ. ಹಾಗಾದ್ರೆ 100% ಆಪ್ಷನ್ ಡಿ ರೈಟ್ ಆನ್ಸರ್. ನೋಡ್ದನೆ ಹೇಳ್ಬೋದು, ಯಾಕಂದ್ರೆ 3 ತಪ್ಪ್ಯಾವ ಅಂದ್ರೆ ಮತ್ತೆ ಅದು ಕರೆಕ್ಟ್ ಹಾಕಬೇಕಲ್ಲ. ಆದರೂ ಚೆಕ್ ಮಾಡೋಣ. 9ರೊಳಗೆ 5 ಕಳೆದ್ರೆ 4, 13ರೊಳಗೆ 9 ಕಳೆದ್ರೆ 4, 17ರೊಳಗೆ 13 ಕಳೆದ್ರೆ 4. ನೋಡ್ರದ ಯಾವಾಗಲೂ A2 - A1 ಇದ್ದಾಗ ಡಿ ಕಾನ್ಸ್ಟೆಂಟ್ ಇತ್ತು ಅಂದ್ರೆ ದಟ್ ಈಸ್ ಕಾಲ್ಡ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಇಂಥವುಗಳಿಗೆ ನಾವು AP ಅಂತ ಹೇಳಿ ಕರಿತೀವಿ, ಸಮಾಂತರ ಶ್ರೇಣಿ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ದೆನ್ ಈ ಟೈಪ್ ಆಫ್ ಕ್ವಶನ್ ಭಾಳ ಬರತ್ತವ್ರಿ ಸರ್, ಇವನ್ನ ಇಂಥವು ಬಿಡಿಸ್ರಿ ಅಂತ ನೀವು ವಿದ್ಯಾರ್ಥಿಗಳು ಕೋರಿಕೆ ಮಾಡ್ಕೊಳತ್ತೀರಿ. ಇದೊಂದು ಬೋರ್ಡ್ ವರ್ಕ್ದಾಗ ನಾನು ಇದನ್ನು ಮಧ್ಯಾಂಕ ಹೆಂಗೆ ಕಂಡುಹಿಡಿದ, ಬಹುಲಕ ಹೆಂಗೆ ಕಂಡುಹಿಡಿದ ಅನ್ನೋದನ್ನು ತೋರಿಸ್ತೀನಿ. ಆವೃತ್ತ ವಿತರಣಾ ಪಟ್ಟಿಯಲ್ಲಿ ಮಧ್ಯಾಂಕದ ವರ್ಗಾಂತರ ಯಾವುದು ಅಂತ ಕೇಳಿದರೆ, ಫಸ್ಟ್ ಮಧ್ಯಾಂಕ ಯಾವುದು ಅಂತ ಹೇಳಿ ಗೊತ್ತಾಗಬೇಕು. ಫಸ್ಟ್ ಇಲ್ಲಿ ಎನ್ ನೋಡ್ರಿ, ಎನ್ 20 ಅದ, n/2 ಮಾಡಿರಿ, ಇಟ್ ಮೀನ್ಸ್ 20/2 ಮಾಡಬೇಕು, 10 ಬರ್ತದೆ. ಈ 10 ಸಂಚಿತ ಆವೃತ್ತಿಗಳ ಪಟ್ಟಿಯನ್ನು ಕೊಟ್ಟನಲ್ಲ, ಈ ಸಂಚಿತ ಆವೃತ್ತಿಗಳಲ್ಲಿ ಯಾವುದರ ನಡುವೆ 10 ಅದ, 7 ಮತ್ತು 14 ನಡುವೆ 10 ಅದ. ಯಾವಾಗಲೂ ದೊಡ್ಡ ಸಂಖ್ಯೆಯನ್ನು ಮಾರ್ಕ್ ಮಾಡ್ಕೋಬೇಕು. ಈ ಸಂಖ್ಯೆಯನ್ನು ಮಾರ್ಕ್ ಮಾಡ್ಕೋದನ್ನ 14ನ ಮಾರ್ಕ್ ಮಾಡ್ಕೋಬೇಕು. 7 ಮತ್ತು 14 ನಡುವೆ 10 ಅದ, 14ನ ಮಾರ್ಕ್ ಮಾಡ್ಕೋತೀವಿ. ಓಕೆ, ಈಗ ಏನೇನಾಗ್ತದೆ ಅಂದರೆ 7 ಅನ್ನೋದು ಇಲ್ಲಿ ಫ್ರೀಕ್ವೆನ್ಸಿ, 14ರ ಹಿಂದಿಂದ ಸಂಚಿತ ಆವೃತ್ತಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಹೇಳಿ ಕರಿತೀವಿ. ವರ್ಗಾಂತರ ಇಲ್ಲ ಐತೆ ನೋಡ್ರಿ, ಇದ್ರ ವರ್ಗಾಂತರ. ಈ ವರ್ಗಾಂತರದಲ್ಲಿ 20 ಅನ್ನೋದು ಕೆಳಮಿತಿ, 30 ಅನ್ನೋದು ಮೇಲ್ಮಿತಿ. ಈ ವರ್ಗಾಂತರದ ಯಾವುದು ಅಂತ ಕೇಳಿ ನಾನು 20 ಮತ್ತು 30, 20 to 30 ಅನ್ನೋ ವರ್ಗಾಂತರ ನಮಗೆ ಸಿಗ್ತದೆ. ಈ ರೀತಿಯಾಗಿ ಇದನ್ನು ವರ್ಗಾಂತರವನ್ನು ಕಂಡುಹಿಡಬೇಕು. ಫಸ್ಟ್ ಏನು ಮಾಡಬೇಕು, ಕೊಟ್ಟಂಥ ಎನ್ ಅಂದರೆ ಟೋಟಲ್ ನಂಬರ್ ಆಫ್ ಫ್ರೀಕ್ವೆನ್ಸಿ ಏನಿರ್ತಾವಲ್ಲ, ಆ ಫ್ರೀಕ್ವೆನ್ಸಿಗೆ ಡಿವೈಡೆಡ್ ಬೈ 2 ಮಾಡಿ ಸಂಚಿತ ಆವೃತ್ತಿ ಒಳಗೆ ಅದನ್ನು ಹುಡುಕ್ಬೇಕು, ಯಾವುದ್ರ ನಡುವೆ ಬರ್ತದೆ ಅಂತೇಳಿ. ಯಾವುದ್ರ ನಡುವೆ ಅಂತ ಹುಡುಕಿದ ಮ್ಯಾಗ ದೊಡ್ಡ ಸಂಖ್ಯೆಗೆ ಬಾಕ್ಸ್ ಹಾಕಬೇಕು. ಆ ಬಾಕ್ಸ್ ಹಾಕಿದ ವರ್ಗಾಂತರನ ಈ ಕೊಟ್ಟಂಥ ಕ್ವಶನದ ವರ್ಗಾಂತರ ಆಗಿರ್ತದೆ 20 to 30. ಮತ್ತು ಇದ್ರೊಳಗೆ ಕೆಳಮಿತಿ ಯಾವುದು ಅಂದ್ರೆ 20, ಇದ್ರೊಳಗೆ ಮೇಲ್ಮಿತಿ ಯಾವುದು ಅಂದ್ರೆ 30. ಈ ರೀತಿ ನೀವು ಜಾಗೃತಗೊಳ್ಬೇಕಾಗ್ತದೆ. ಓಕೆ, ದ ನೆಕ್ಸ್ಟ್ ಕ್ವಶನ್ ಟ್ರಿಗ್ನೋಮೆಟ್ರಿ ಕ್ವಶನ್. ನಿಮಗೆಲ್ಲರಿಗೂ ಟ್ರಿಗ್ನೋಮೆಟ್ರಿ ಕ್ಲಾಸ್ ಭಾರಿ ಚಂದ ಅರ್ಥ ಆಗಿದಾವೆ, ನೀವು ಬಿಡಿಸ್ಬೋದು ಇದನ್ನು. cot A = 3 tan A. ಹಾಗಾದರೆ ಕೋನ್ ಎಯ ಅಳತೆ ಏನು ಅಂತ ಕೊಟ್ಟಿದ್ದಾರೆ. ಓಕೆ, ಇದನ್ನು ವೆರಿ ಈಸಿಯಾಗಿ ನಾವು ಬಿಡಿಸ್ಬೋದು. ಇಲ್ಲಿ ನೋಡ್ರಿ, cot A = 3 tan A. cot A = 3 tan A. ಇದನ್ನು ಹಲವಾರು ವಿಧಾನದಾಗ ಬಿಡಿಸ್ಬೋದು. ನಾ ಇದನ್ನು ಯಾವ ರೀತಿ ಬಿಡಿಸ್ತೇನೆ ಅಂದರೆ, ಯಾವ ಕಾಟ್ನ ಬೆಲೆಗೆ ಟ್ಯಾನ್ ಎನ 3ರಷ್ಟು ಬೆಲೆ ಈಕ್ವಲ್ ಆಗಿದೆ ಅಂತ ಹೇಳ್ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ 30 ಡಿಗ್ರಿಯನ್ನು ಹಾಕಿ ನೋಡೋಣ. cot 30 degree is what? 1/√3. cot 30 degree. Okay, one second. Yes, cot A = 3 tan A. ಓಕೆ, ಸಾರಿ, ಈಗ 30 ಡಿಗ್ರಿ ಎ ಜಾಗದಾಗ ತುಂಬ್ಕೋತಾ ಹೋಗೋಣ. cot 30 degree = √3. 3 into tan 30 degree ಎಷ್ಟು ಅಂದರೆ 1/√3. ಓಕೆ, ದಿಸ್ ಇಸ್ ದ ಕಾನ್ಸೆಪ್ಟ್. cot 30 degree √3 ಆ್ಯಂಡ್ tan 30 degree 1/√3. ಓಕೆ, ಈಗ ನಾ ಏನು ಮಾಡ್ತೇನೆ ಅಂದರೆ, ಈ √3 ಡಿವೈಡ್ ಐತಲ್ಲ, ಅದನ್ನು ಈಚೆ ಕಡೆ ಕಳಿಸ್ತೀನಿ, ಮಲ್ಟಿಪ್ಲಿಕೇಶನ್ ಆಗ್ತದೆ. ಇಟ್ ಇಸ್ ನಥಿಂಗ್ ಬಟ್ √3 into √3 = 3 into 1 ಆ್ಯಸ್ ಇಟ್ ಇಸ್ 3. √3 into √3 ಅಂದರೆ ಏನು? 3. 3 = 3. RHS = LHS. cot 30ಯ ಬೆಲೆಗೆ 3 tan 30ಯ ಬೆಲೆ ಯಾವಾಗಲೂ ಈಕ್ವಲ್ ಆಗ್ತಿರ್ತದೆ. ದಿಸ್ ಇಸ್ ದ ಕಾನ್ಸೆಪ್ಟ್. ಅಂದರೆ ಆ ಬೆಲೆಗಳನ್ನು ಪುಟ್ ಮಾಡಿ ನೋಡೋದ್ರ ಮೂಲಕ ನಾವಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ವೆರಿ ಈಸಿಲಿ. ಓಕೆ, ದೆನ್ ಇಲ್ಲಾಂದರೆ ಇದನ್ನು ಈ ರೀತಿಯೂ ಬಿಡಿಸ್ಬೋದು ನೋಡಿರಿ. ಈ ಟ್ರಿಗ್ನೋಮೆಟ್ರಿ ಕ್ವಶನ್. ಫಾರ್ ಎಕ್ಸಾಂಪಲ್, tan A cot A = 3 tan A ಅದ. cot A ನ 1/tan A ಅಂತ ಹೇಳಿ ಬರ್ಕೋಬಹುದು. ಅದರ ರೆಸಿಪ್ರೋಕಲ್ ಫಾರ್ಮುಲಾ = 3 tan A ಆ್ಯಸ್ ಇಟ್ ಈಸ್ 3 tan A ಅಂತ ಬರ್ಕೋರಿ. ಈ tan A ಈಚೆ ಕಡೆ ಹೋಗ್ತದೆ, ಇಲ್ಲಿ 1 ಉಳಿತದೆ. = 3 tan A into tan A tan square A. ಈ 3 ಈಚೆ ಕಡೆ ಕಳಿಸಿರ 1/LHS ಕಳಿಸಿರ 1/3 = tan square A. ಸ್ಕ್ವೇರನ್ನು ಈಚೆ ಕಡೆ ಕಳಿಸೋನು ರೂಟ್ ಆಗ್ತದೆ. √1/3 = tan A. 1 ರೂಟ್ 1 /√3 ಆ್ಯಸ್ ಇಟ್ ಈಸ್ √3 = tan A. ಹಾಗಾದರೆ ಎನ ಯಾವ ಬೆಲೆ, ಟ್ಯಾನ್ನ ಯಾವ ಬೆಲೆ 1/√3 ಕೊಡತ್ತದ? A = 30 ಡಿಗ್ರಿ. ಹಿಂಗೆ ಮಾಡಿದ್ರು ನಡೀತದೆ. ಓಕೆ, ನೀವು ಡೈರೆಕ್ಟ್ ಆಪ್ಷನ್ ಥ್ರೂ ಮಾಡೋಕ್ಕೆ ಬರಲಿಲ್ಲ ಅಂದ್ರೆ ಈ ರೀತಿ ಅದನ್ನು ಮಾಡ್ಕೊಂಡ್ರೂ ನಡೀತದೆ. ಎಸ್, ಹಾಗಾದರೆ 7ನೇ ಪ್ರಶ್ನೆಗೆ ಹೋಗೋಣ ಸ್ಪರ್ಧಾ ಮಿತ್ರರೇ. P -4, -5 ಇದೊಂದು ನಿರ್ದೇಶಾಂಕ ರೇಖಾಗಣಿತದ ವಿಡಿಯೋ ಆಗಿದೆ, ಇದು ಕಾನ್ಸೆಪ್ಟ್ ಆಗಿದೆ.
ಪಿ ಬಿಂದುವಿನಲ್ಲಿ ಎಳೆದ ಲಂಬವು ಅಂದರೆ ಫಾರ್ ಎಕ್ಸಾಂಪಲ್ ಕಾರ್ಟೇಷಿಯನ್ ಸಮತಲದಲ್ಲಿ ಇದು ಎಕ್ಸ್ ಅಕ್ಷ, ಇದು ಮ್ಯಾಗಿಂದು ವಾಯ್ ಅಕ್ಷ ಆಗಿರ್ತದೆ. -4 -5 ಅಂದರೆ ಇದು ಮೂರನೇ ಚತುರ್ಥಕದಲ್ಲಿ ಬರ್ತದೆ, ಇಲ್ಲೆಲ್ಲೋ ಬರ್ತದೆ -4 -5. ಓಕೆ, ಎಕ್ಸ್ ಅಕ್ಷದಲ್ಲಿ -4 ಒಂದನೇದು ಯಾವಾಗಲೂ ಎಕ್ಸನ್ನು ರಿಪ್ರೆಸೆಂಟ್ ಮಾಡ್ತಿರ್ತದೆ, ಎರಡನೇದು ವಾಯನ್ನು ರಿಪ್ರೆಸೆಂಟ್ ಮಾಡ್ತಿರ್ತದೆ. ಇಲ್ಲಿ 5 ಅಂತ ಅನ್ಕೋರಿದು. ದಿಸ್ ಇಸ್ -5 ಆ್ಯಂಡ್ ದಿಸ್ ಇಸ್ -4. ಓಕೆ, ಈಚೆ ಕಡೆ ಎಲ್ಲ ಪಾಸಿಟಿವ್ ಇರ್ತಾವೆ, ಮ್ಯಾಗೆಲ್ಲ ಪಾಸಿಟಿವ್ ಇರ್ತಾವೆ, ಕೆಳಗೆ ನೆಗೆಟಿವ್, ಈಚೆ ಕಡೆ ಲೆಫ್ಟ್ ಸೈಡ್ ಆಲ್ಸೋ ನೆಗೆಟಿವ್. ಈಗ ಅವ್ರು ಏನು ಕೇಳ್ತಾರೋ, ಎಕ್ಸ್ ಅಕ್ಷವನ್ನು ಕ್ಯೂ ಬಿಂದುವಿನಲ್ಲಿ ಛೇದಿಸುತ್ತದೆ. ಇಲ್ಲಿಂದ ಎಳೆದಂಥ ಲಂಬ ಎಕ್ಸ್ ಅಕ್ಷವನ್ನು ಇಲ್ಲಿ ಛೇದಿಸಾತೈತಿ, ಇದು ಕ್ಯೂ ಅಂತ ಅನ್ಕೋರಿ. ಹಾಗಾದರೆ ಕ್ಯೂ ಬಿಂದುವಿನ ನಿರ್ದೇಶಾಂಕ ಏನು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಛೇದಿಸಾತದಂದರೆ ಎಕ್ಸ್ ಆಲ್ವೇಸ್ -4 ಇರ್ತದೆ, ಬಟ್ ವಾಯ್ 0 ಇರ್ತದೆ. ಅಲ್ಲಿ ಅಕ್ಷಕ್ಕೆ ತೊಗೊಂಬಂದವು ನಾವು ಅದನ್ನು, ಆ ಪಾಯಿಂಟನ್ನು, ಆ ಲಂಬ ರೇಖೆಯನ್ನು ಎಕ್ಸ್ ಅಕ್ಷಕ್ಕೆ ತೊಗೊಂಬಂದವು. ಎಕ್ಸ್ ಅಕ್ಷದ ಮ್ಯಾಗ ಪಾಯಿಂಟೆಡ್ ಆತವಂದ್ರೆ ವಾಯ್ ವಿಲ್ ಬಿ 0. ಓಕೆ, ಹಾಗಾಗಿ -4, 0 ಅನ್ನೋದು ಈ ಪ್ರಶ್ನೆಯ ಉತ್ತರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ದೆನ್ ನೆಕ್ಸ್ಟ್ ಕ್ವಶನ್, 8th ಕ್ವಶನ್, ಮಲ್ಟಿಪಲ್ ಚಾಯ್ಸಲ್ಲಿರುವಂಥ ಪ್ರಶ್ನೆಗಳು. ಮುಂದಿನ ಪ್ರಶ್ನೆಗಳು ಕೂಡ ಈಸಿ ಆಗ್ಯಾವ, ಅವನು ಕೂಡ ನಾನು ಬಿಡಿಸುವಂಥ ಪ್ರಯತ್ನ ಮಾಡ್ತೀನಿ. 8ನೇ ಪ್ರಶ್ನೆನ ನೋಡ್ರಿ. 6 ಮತ್ತು -1 ಮೂಲಗಳಾಗಿರುವ ವರ್ಗ ಸಮೀಕರಣ ಯಾವುದು ಅಂತ ಕೊಟ್ಟದಾನ. ವೆರಿ ಈಸಿ ಕ್ವಶನ್ ಇದು ಕೂಡ. 6 ಆಗ್ಯದ ಅಂದರೆ ಶೂನ್ಯತೆಗಳು 6 ಆಗ್ಯದ, ಒಂದು ಇನ್ನೊಂದು -1. ಓಕೆ, ಇಟ್ ಮೀನ್ಸ್ ರೂಟ್ಸ್ 1 6, ಅನದರ್ ಒನ್ ಇಸ್ -1. ಫಸ್ಟ್ ನಾವೇನು ಮಾಡೋಣ, ಅಪವರ್ತ ಪ್ರಕಾರ ಇದನ್ನು ಈಚೆ ಕಡೆ ಕಳಿಸೋಣ. +6 ಈಚೆ ಕಡೆ ಬಂದರೆ ಎಕ್ಸ್ -6, ಇದು ಎಕ್ಸ್ +1, ಅದು -1 ಅದ, ಅದನ್ನು ಈಚೆ ಕಡೆ ಕಳಿಸಿದ್ರೆ +1 ಆಗ್ತದೆ. ಇವನು ತೊಗೊಂಡು ನಾವು ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ರೆ ನನಗೆ ಆನ್ಸರ್ ಬರ್ತದೆ. x × x x² ಪ್ಲಸ್ x × 1 1x, ಅಥವಾ x ಅಷ್ಟೇ ಬರೀತೀನಿ, -6 × x -6x, -× ಪ್ಲಸ್ -r ಒಂದಲೇ r ಒಂದು ಸಮೀಕರಣ ರೆಡಿ ಆಯ್ತು. x² ಆ್ಯಸ್ ಇಟ್ ಈಸ್ x² ಬರೀನು. 6x ಒಳಗೆ 1x ಅನ್ನು ಕಳಿಬೇಕು, ದೊಡ್ಡ ಸಂಖ್ಯೆ ಹಿಂದಿನ ಚಿಹ್ನೆ ಮೈನಸನ್ನು ಇಡಬೇಕು. ಯಾಕಂದ್ರೆ ಒಂದು ಸಂಖ್ಯೆ ಪ್ಲಸ್ ಐತಿ, ಒಂದು ಸಂಖ್ಯೆ ಮೈನಸ್ ಐತಿ, ಅಂದರೆ ದೊಡ್ಡದ್ರಾಗ ಸಣ್ಣದನ್ನು ಕಳಿಬೇಕು, ದೊಡ್ಡ ಸಂಖ್ಯೆ ಹಿಂದಿನ ಚಿಹ್ನೆನ ಇಡಬೇಕು. 6x ಒಳಗೆ 1x ಅನ್ನು ಕಳೆದ್ರೆ -5x, -6 ಆ್ಯಸ್ ಇಟ್ ಈಸ್ -6. ಓಕೆ, ಸಮೀಕರಣ ಕೊಟ್ಟನು ಈಸ್ ಈಕ್ವಲ್ ಟು 0. x² - 5x - 6 is equal to 0 is the right answer for this question. x² - 5x - 6 is equal to 0. This is the correct answer. Okay, yes, ಇವು ಬಹು ಆಯ್ಕೆಯ ರೂಪದ ಪ್ರಶ್ನೆಗಳಾಗಿದ್ದು 1 ಮಾರ್ಕಸ್ಸನ್ನು ಕೂಡ ನಾವು ಸಾಲ್ವ್ ಮಾಡ್ತೇನೆ. 2 ಚರಾಕ್ಷರ ಇರುವಂಥ ರೇಖಾತ್ಮಕ ಸಮೀಕರಣ ಜೋಡಿಯು ಅಸ್ಥಿರ ಜೋಡಿಯಾಗಿದ್ದರೆ, ಓಕೆ, ಪರಿಹಾರ ಇತ್ತು ಸ್ಥಿರ ಜೋಡಿ, ಅಪರಿಮಿತ ಪರಿಹಾರಗಳಿದ್ದು ಅವಲಂಬಿತ ಸ್ಥಿರ ಜೋಡಿಗಳು. ಅಸ್ಥಿರ ಜೋಡಿ ಅಂದರೆ ಯಾವುದೇ ಪರಿಹಾರ ಇಲ್ಲ ಅಂತ ತಿಳ್ಕೊಬೇಕು. ಸಮಾಂತರ ರೇಖೆಗಳನ್ನು ಉಂಟು ಮಾಡ್ತಿರ್ತಾವೆ. ಎಷ್ಟು ಪರಿಹಾರ ಅದಾವೆ ಅಂದ್ರೆ 0 ಪರಿಹಾರ, ಶೂನ್ಯ ಪರಿಹಾರ, ಯಾವುದೇ ಪರಿಹಾರ ಇಲ್ಲ ಅಂಥೇಳಿ ಬರಿಬೇಕು. ಓಕೆ, ಅಸ್ಥಿರ ಜೋಡಿಯಾಗಿದ್ದರೆ. ಸ್ಥಿರ ಜೋಡಿಯಾಗಿದ್ದರೆ ಯುನಿಕ್ ಸೊಲ್ಯೂಷನ್ ಇರ್ತದೆ, ಒಂದು ಪರಿಹಾರ ಇರ್ತದೆ ಸ್ಥಿರ ಜೋಡಿಗಳಿಗೆ. ಅವಲಂಬಿತ ಸ್ಥಿರ ಜೋಡಿಗಳಿಗೆ ಅಪರಿಮಿತ ಪರಿಹಾರಗಳಿರ್ತಾವೆ. ಓಕೆ, ಇದ್ರ ಮ್ಯಾಗ ಕ್ವಶನ್ ಆಗೋ ಚಾನ್ಸ್ ಭಾಳ ಐತಿ. ಇದ್ರ ಬಗ್ಗೆ ಕ್ಲಾಸ್ ಮಾಡಿದ್ದಾನೆ, ಆ ಕ್ಲಾಸನ್ನು ನೋಡಿರಿ. ಇದನ್ನು ಬೀಜಗಣಿತ ಪರಿಕಲ್ಪನೆ ಭಾಗ 2 ಅಂತ ಐತಿ, ಆ ಕ್ಲಾಸನ್ನು ಹೋಗಿ ನೀವು ವಿಸಿಟ್ ಮಾಡಿ ನೋಡ್ರಿ, ಸಂಪೂರ್ಣ ಅರ್ಥ ಆಗ್ತದೆ. ಇನ್ನು ಈ ಪ್ರಶ್ನೆ ಒಂದು ಗೊಂದಲ ಭಾಳ ಮಾಡ್ಕೋತಾರು ಜನ, ಹಾಗಾಗಿ ಈ ಪ್ರಶ್ನೆ ಒಂದು ಸಾಲ್ವ್ ಮಾಡ್ತೀನಿ. ಡಿ ಸಮಾಂತರ ಬಿ ಸಿ, ಎ ಡಿಯ ಅಳತೆ 2, ಬಿ ಡಿಯ ಅಳತೆ 6, ಹಾಗಾದ್ರೆ ಡಿ ರೇಷೋ ಬಿ ಸಿ ಕಂಡುಹಿಡಿ ಅಂದಾನ. ಡಿ ರೇಷೋ ಬಿ ಸಿ ಅಂದರೆ ಇದರದ. ಓಕೆ, ಯಾವಾಗಲೂ ಈ ರೀತಿಯಾದಂಥ ಸಮಾಂತರ ರೇಖೆಗಳ ಒಳಗೆ ಕೇಳತ್ತಿದ್ದಂದರೆ ಇದು ತೇಲ್ಸನ ಉಪಪ್ರಮೇಯವನ್ನು ಆಧರಿಸಿದಂಥ ಲೆಕ್ಕ. ಉಪಪ್ರಮೇಯ ಏನು ಹೇಳ್ತದಂದ್ರೆ AD ಡಿವೈಡ್, ತೇಲ್ಸನ ಮುಖ್ಯ ಪ್ರಮೇಯ ಏನು ಹೇಳ್ತದಂದ್ರೆ ಒಂದು ತ್ರಿಭುಜದಲ್ಲಿ ಯಾವುದೇ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ತೇಲ್ಸನ ಮುಖ್ಯ ಪ್ರಮೇಯ. ಉಪಪ್ರಮೇಯದಾಗ AD ಡಿವೈಡೆಡ್ ಬೈ AB ಆ್ಯಂಡ್ DE ಡಿವೈಡೆಡ್ ಬೈ BC, AD ಡಿವೈಡೆಡ್ ಬೈ AB ಆ್ಯಂಡ್ DE ಡಿವೈಡೆಡ್ ಬೈ BC ಈ ಕಾನ್ಸೆಪ್ಟನ್ನು ಹೊಂದಿರ್ತದೆ. AD ಎಷ್ಟದ? 2 ಅದ, ಡಿವೈಡೆಡ್ ಬೈ AB ಅಂದರೆ AD ಪ್ಲಸ್ DB ಅನ್ನು ನೋಡ್ರಿ. AB ಅಂದರೆ 6 ಅಷ್ಟು ತೊಗೋಬಾರ್ದು, 6 2 ಕೂಡಿ AB ಆಗೈತೆ, 6 2 ಕೂಡಿದ್ರೆ 8 ಇಸ್ ಈಕ್ವಲ್ ಟು DE ಡಿವೈಡೆಡ್ ಬೈ BC ಕಾನ್ಸೆಪ್ಟ್. ಓಕೆ, 2 1 2 4. ಹಾಗಾದರೆ DE ಮತ್ತು BC, ಸಾರಿ ಇದು ನಾಟ್ ಬಿ, DE ಮತ್ತು BC, ಒಂದು ಸೆಕೆಂಡ್, DE ಮತ್ತು BC ಕಂಡುಹಿಡಿಯ ನಾನು. DE ಡಿವೈಡೆಡ್ ಬೈ BC ಮಾಡಿದ್ದು ಅಂದ್ರೆ ನಾವು AD ಡಿವೈಡೆಡ್ ಬೈ AB ಮಾಡ್ಬೇಕಂತ ಹೇಳಿನಿ. ಇಟ್ ಈಸ್ ನಥಿಂಗ್ ಬಟ್ 2 ಡಿವೈಡೆಡ್ ಬೈ 8, 2 1 2 4. ಹಾಗಾದರೆ 1:4 ಅನ್ನೋದು DE ಅನುಪಾತ BCಯ ಉತ್ತರ ಆಗಿರ್ತದೆ, 1:4.
ಓಕೆ ದೆನ್ ನೆಕ್ಸ್ಟ್ ಕ್ವಶನ್ ಒಂದು ನೋಡೋಣ. ನೋಡೇ ಬಿಡೋಣ ಗಪ್ಪರಲ್ಲ ಇವು ನಂಗಾರ ಈ ಪ್ರಶ್ನೆಗಳನ್ನು. ಒಂದು ಸಿಲಿಂಡರ್ನ ಪಾದದ ಪರಿಧಿ 10 ಸೆಂಟಿಮೀಟರ್, ಎತ್ತರ 25 ಸೆಂಟಿಮೀಟರ್. ಹಾಗಾದರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನು ಅಂದನು? ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ 2πr/h. ಓಕೆ, ಪಾದದ ಪರಿಧಿ ಕೊಟ್ಬಿಟ್ಟಾನ. ಇಟ್ ಮೀನ್ಸ್ 2πr ಆಲ್ರೆಡಿ ಗಿವನ್. ದಿಸ್ ಇಸ್ 10 ಇಂಟು ಎತ್ತರ ಕೂಡ ಇಲ್ಲಿ ಕೊಟ್ಬಿಟ್ಟಾನ 25. 25 ಹತ್ತಲೆ 250 ಸೆಂಟಿಮೀಟರ್ ಸ್ಕ್ವೇರ್. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೆಂಟಿಮೀಟರ್ ಸ್ಕ್ವೇರ್. ಈ ಫಾರ್ಮುಲಾಗಳನ್ನೆಲ್ಲ ನಾನು ಮೆನ್ಸುರೇಷನ್ ಪಾಠದಾಗ ಹೇಳೀನಿ. ಆ ವಿಡಿಯೋ ಕೂಡ ನಮ್ಮ ಚಾನಲ್ ಒಳಗೆ ಅವೈಲೇಬಲ್ ಐತಿ. ಯಾರು ಅದನ್ನು ನೋಡಿಲ್ಲ ಅದನ್ನು ಕೂಡ ನೋಡಿರಿ. ಮೆನ್ಸುರೇಷನ್ ಪಾಠದ ಎಲ್ಲ ಕಾನ್ಸೆಪ್ಟ್ಗಳನ್ನ ನಾನು ಬಗೆಹರಿಸುವಂಥ ಪ್ರಯತ್ನವನ್ನು ಮಾಡಿದ್ನಿ. ಓಕೆ, ದೆನ್ ಸಂಭವನೀಯತೆ ಕೂಡ ಲಾಸ್ಟ್ ವಿಡಿಯೋದಲ್ಲಿ ನಾನು ಬಿಟ್ಟಿದ್ದೇನೆ ಸಂಭವನೀಯತೆ ಬಗ್ಗೆ. ಸಂಭವನೀಯತೆಯಲ್ಲಿ P(e) ಪ್ಲಸ್ P(e) ಬಾರ್ನ ಬೆಲೆ ಯಾವಾಗಲೂ ಒಂದಾಗಿರ್ತದೆ. ಪ್ರಾಥಮಿಕ ಘಟನೆಗಳ ಮೊತ್ತ ಯಾವಾಗಲೂ ಒಂದಾಗಿರ್ತದೆ. ಖಚಿತ ಮತ್ತು ಅಖಚಿತ, ಖಚಿತ ಮತ್ತು ಅಸಂಭವ ಘಟನೆಗಳ ಮೊತ್ತ ಒಂದಾಗಿರ್ತದೆ. P(e) ಸಂಭವನೀಯ ಘಟನೆಯನ್ನು ಸೂಚಿಸಿದರೆ P(e) ಬಾರ್ ಇಲ್ಲದ ಘಟನೆಗಳನ್ನ ಸೂಚಿಸ್ತಿರ್ತದೆ. ಅವೆರಡನ್ನೂ ಕೂಡಿಸಿದ್ರೆ ಅಮೌಂಟ್ ಈಸ್ 1. ಓಕೆ, ದೆನ್ ಇದೊಂದು ಪ್ರಶ್ನೆಯನ್ನು ನೋಡಿ ಬಿಡೋಣ. ಒಂದು ಸಮಾಂತರ ಶ್ರೇಣಿಯಲ್ಲಿ 7ನೇ ಪದವು ಅದರ 4ನೇ ಪದಕ್ಕಿಂತ 12 ಹೆಚ್ಚಾಗಿದೆ. ಅಂದರೆ 7ನೇ ಪದ ಅದ, ಅದರ 4ನೇ ಪದಕ್ಕಿಂತ A4 ಅಂತ ತೊಗೊಂಡು 12 ಹೆಚ್ಚಾಗ್ಯದ. ಓಕೆ, ಹಾಗಾದರೆ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡೀರಿ ಅಂತಂದಾರು. ವೆರಿ ಈಸಿಲಿ ಇದನ್ನು ಫೈಂಡ್ ಮಾಡ್ಬೋದು ನಾವು. 7ನೇ ಪದ 4ನೇ ಪದಕ್ಕಿಂತ 12 ಹೆಚ್ಚದ. 7ನೇ ಪದವನ್ನು ಹೆಂಗೆ ಬರಿಬೋದು? A ಪ್ಲಸ್ 6D ಅಂಥೇಳಿ ಬರಿಬೋದು. ಇಸ್ ಈಕ್ವಲ್ ಟು 12 ಆ್ಯಸ್ ಇಟ್ ಈಸ್ 12 ಪ್ಲಸ್ A4ಅನ್ನು ಹೆಂಗೆ ಬರಿಬೋದು? A ಪ್ಲಸ್ 3D ಅಂತ ಬರಿಬೋದು. ಎಲ್ಲವನ್ನು ಈಚ್ ಕಡೆ ಹಾಕಿದ್ರೆ 12 ಇಲ್ಲೇ ಇರಲಿ. A ಪ್ಲಸ್ 6D ಆ್ಯಸ್ ಇಟ್ ಈಸ್ ಪ್ಲಸ್ A ಈಚ್ ಕಡೆ ಬಂದರೆ ಮೈನಸ್ A, 3D ಈಚ್ ಕಡೆ ಬಂದರೆ ಮೈನಸ್ 3D ಇಸ್ ಈಕ್ವಲ್ ಟು 12 ಅಲ್ಲೇ ಇರಲಿ. ಓಕೆ, ದೆನ್ ಇದನ್ನು ನೆನ್ಪಿಟ್ಕೋರಿ. 1 ಸೆಕೆಂಡ್. ಪ್ಲಸ್ A ಮೈನಸ್ A ಗೆಟ್ ಕ್ಯಾನ್ಸಲೇಷನ್. 6D ಒಳಗೆ 3D ಕಳೆದ್ರೆ 3D, 3D ಇಸ್ ಈಕ್ವಲ್ ಟು 12. 3D ಇಸ್ ಈಕ್ವಲ್ ಟು 12 ಆ್ಯಂಡ್ D ಇಸ್ ಈಕ್ವಲ್ ಟು 12 ಡಿವೈಡೆಡ್ ಬೈ 3, 3 ಒಂದಲೇ 3 4. ಹಾಗಾದರೆ ಡಿ ಸಾಮಾನ್ಯ ವ್ಯತ್ಯಾಸ ಎಷ್ಟು ಅಂದರೆ 4. ಓಕೆ, ಎಸ್ ಸ್ಪರ್ಧಾರ್ಥಿಗಳೇ, ಇಷ್ಟಾಗಿತ್ತು ಮಾದರಿ ಪ್ರಶ್ನೆ ಪತ್ರಿಕೆ 1. ಇದು ಗೌರ್ಮೆಂಟ್ ಅವರ ಅಂದರೆ KSEAB ಅವರ ಮಾಡಿರುವಂತಹ ಶಾಲಾ ಶಿಕ್ಷಣ ಮೌಲ್ಯ ನಿರ್ಣಯ ಮಂಡಳಿಯವರ ತಯಾರಿಸಿರುವಂತಹ ಒಂದು ಪ್ರಶ್ನೆ ಪತ್ರಿಕೆ ಆಗಿತ್ತು. ಹಾಗಾಗಿ ಇದ್ರ ಬಗ್ಗೆ ಡಿಸ್ಕಷನನ್ನು ಮಾಡಿದ್ದೀನಿ. ನೋಡಿರಿ, TETಗೆ ಭಾಳ ಹೆಲ್ಪ್ ಆಗ್ತದೆ, GPSTRಗೂ ಹೆಲ್ಪ್ ಆಗ್ತದೆ. ಈ ರೀತಿಯಾದಂಥ ಅಕಾಡೆಮಿಕ್ ಕ್ವಶನ್ ಪೇಪರ್ಗಳನ್ನ ಬಿಡಿಸೋದು ಒಂದು ರೀತಿ ನನ್ನ ಪ್ರಕಾರ, ನನ್ನ ವ್ಯೂ ಆಫ್ ಇದ್ರ ಪ್ರಕಾರ, ನನ್ನ ದೃಷ್ಟಿಕೋನದ ಪ್ರಕಾರ ಒಂದು ಒಳ್ಳೆಯದು. ಯಾಕಂದ್ರೆ ಆಥರ್ಸ್ ಬುಕ್ ಇವ ಕ್ವಶನ್ಸ್ ಸಿಕ್ಕದು ಕ್ವಶನ್ಸ್ ಯಾವುದೇ ತಳಬುಡದ ಇಲ್ಲದೆ ಇರುವಂಥ ಕ್ವಶನ್ ಬಿಡಿಸೋದಕ್ಕಿಂತ ಸರ್ಕಾರದವರೇ ನೀಡಿರುವಂತಹ ಶಾಲಾ ಶಿಕ್ಷಣ ಇಲಾಖೆಯವರೇ ನೀಡಿರುವಂಥ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸೋದು ಭಾಳ ಉತ್ತಮ, ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ, ನನ್ನ ವೈಯಕ್ತಿಕ ಅಭಿಪ್ರಾಯ. ಇದನ್ನು ನೀವು ಹೆಂಗೆ ತೊಗೋತಾರೆ ನಿಮಗೆ ಬಿಟ್ಟಿದ್ದೆ. ಹಾಗಾಗಿ ಈ ಪ್ರಶ್ನೆ ಪತ್ರಿಕೆಯ 4 ಸರಣಿಗಳದಾವೆ, 4 ಬಿಡಿಸ್ತಾನ. ಈಗ ಫಸ್ಟ್ ಒನ್ ಆಗೈತಿ. ಇದನ್ನು ಇನ್ನೊಮ್ಮೆ ಚೆನ್ನಾಗಿ ನೋಡಿರಿ, ಎಲ್ಲಿ ಇಂಪಾರ್ಟೆಂಟ್ ಅನಿಸ್ತದೆ ಅಲ್ಲಿ ನೋಟ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.